ಪ್ರಸಾದ್ ರಮೇಶ್ ತಂದೆ ಮಗ ತಮ್ಮ ಕ್ಯಾಟರಿಂಗ್ ವ್ಯಾನ್ ಅನ್ನ ಅಂದವಾಗಿ ಅಲಂಕರಿಸಿರುತ್ತಾರೆ. ಏನಪ್ಪಾ ಈ ಅತ್ತೆ ಸೊಸೆಯರು ಮನೆಯೊಳಗಿಂದ ನಿಜಕ್ಕೂ ಹೊರಗೆ ಬರ್ಲಿಲ್ಲ? ಮದುವೆ ಅಡುಗೆ ಮಾಡೋದು ಇನ್ನೂ ಪೂರ್ತಿಯಾಗಿಲ್ವೇನೋ ಮಗು? ಟೈಮ್ ಇಲ್ಲೇ 12 ದಾಟಿದೆ. ಮದುವೆ ಅಡುಗೆನ ತೆಗೆದುಕೊಂಡು ಇನ್ನೊಂದು ಗಂಟೆಯಲ್ಲಿ ನಾವು ನ್ಯಾಚುರಲ್ ಫಂಕ್ಷನ್ ಹಾಲ್ ಹತ್ರ ಹೋಗ್ಬೇಕು. ಇಲ್ಲ ಅಂದ್ರೆ ಮದುವೆ ಅಡುಗೆ ಆರ್ಡರ್ ಕೊಟ್ಟಿದಾರಲ್ಲ ಆ ದಾಮೋದರ ಕೈಯಲ್ಲಿ ನಮ್ಗೆ ಮಾಮೂಲಿಯಾಗಿರಲ್ಲಪ್ಪ. ಮಗು, ಆ ಭಯ ನಂಗ್ ಕೂಡ ಇದೆ. ಆದ್ರೆ ನಾವು ಅತ್ತೆ ಸೊಸೆಯರನ್ನ ಬೇಡ ಅಂತ ಏನು ಮಾಡಲಿಕ್ಕಾಗಲ್ವಲ್ಲ. ಅರ್ಧ ಗಂಟೆಯಿಂದ ನಿಮ್ಮ ಅಮ್ಮನ ಕೇಳಿದಾಗ ಹೀಗೆ ಪದೇ ಪದೇ ಬಂದು ಮದುವೆ ಅಡುಗೆ ಮಾಡೋದು ಪೂರ್ತಿ ಆಯ್ತಾ ಅಂತ ಕೇಳಬೇಡಿ. ಮದುವೆ ಅಡುಗೆ ಮಾಡೋದು ಪೂರ್ತಿ ಆದ ಮೇಲೆ ನಾವೇ ಕರಿತೀವಿ, ಆಗ ಬಂದು ಎಲ್ಲ ತರದ ಅಡುಗೆನ ನಮ್ಮ ಕ್ಯಾಟರಿಂಗ್ ವ್ಯಾನ್ ಅಲ್ಲಿ ಇಡಿ ಅಂತ ಹೇಳಿದ್ಲಪ್ಪ. ಈಗ ನಾನ್ ಹೋಗಿ ಕೇಳಿದ್ರೆ ಅಮ್ಮ ಹೊಡೆದ್ರು ಹೊಡಿತಾಳೆಪ್ಪ. ಯಾಕೆ ಬಂತು ತಲೆನೋವು ಹೇಳಿ? ಈ ಅತ್ತೆ ಸೊಸೆರು ಕರೆಯುವವರೆಗೂ ಇಲ್ಲೋಡು ಈ ವ್ಯಾನ್ ಹತ್ರ ಹೀಗೆ ಇರೋಣ. ಹಾಗೆ ಮಗನೇ ಎಂದು ತಂದೆ ಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಅತ್ತೆ ಸೊಸೆರು ಶಾರದಾ ಅನಾಮಿಕಾ ಮನೆಯೊಳಗೆ ದಿಗಿಲಿನಿಂದ ಕೂತಿರ್ತಾರೆ. ಸೊಸೆ, ಈಗ ಮದುವೆ ಅಡುಗೆನ ಏನ್ ಮಾಡೋಣ್ವೆ? ನನ್ಗೇನು ಅರ್ಥವಾಗ್ತಿಲ್ಲ ಅತ್ತೆ. ಈಗ ನನಗೆ ತಲೆನೇ ಓಡ್ತಾ ಇಲ್ಲ. ದಾಮೋದರ್ ಹೇಳಿದ ಎಲ್ಲ ತರದ ಅಡುಗೆನೂ ಮಾಡಿದೀವಿ. ತೀರಾ ತಗೊಂಡು ಹೋಗುವ ಸಮಯದಲ್ಲಿ ಅವನು ಫೋನ್ ಮಾಡಿ ಮದುವೆ ನಿಂತ ಹೋಯ್ತು, ಅವ್ರವ್ರ ಮನೆಗೆ ಅವ್ರು ಹೊರಟೋದ್ರು, ನೀವೇನೋ ಅಡುಗೆ ತಿಂಡಿನ ತಗೊಂಡ್ಬರ್ಬೇಡಿ ಅಂತ ಹೇಳ್ದ. ಒಂದೇ ಸಲ ನನ್ನ ಕಾಲ ಕೆಳಗೆ ಭೂಮಿ ತಿರುಗಿದ ಹಾಗಾಯ್ತಮ್ಮ. ಅಯ್ಯೋ ಅತ್ತೆ, ಅಷ್ಟು ದೊಡ್ಡ ಮದುವೆ ನಿಂತ ಹೋಗೋದಂದ್ರೆ ಏನೋ? ನಾವು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಅಡುಗೆ ಮಾಡಿದ್ವಿ. ಈಗ ಇದೆಲ್ಲ ಏನ್ ಮಾಡೋಣ? ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ ಸೊಸೆ. ಮದುವೆ ನಿಂತೋಯ್ತು ಅಂತ ಹೇಳಿ ಫೋನ್ ಇಟ್ಬಿಟ್ಟ. ಅಡುಗೆ ಏನೋ ತಗೊಂಡ್ ಬರ್ಬೇಡ ಅಂದ. ಆದ್ರೆ ಇದನ್ನ ಹಾಗೆ ಇಟ್ರೆ ಎಲ್ಲ ಹಾಳಾಗಿ ಹೋಗುತ್ತೆ. ಅವರು ಮಾವಯ್ಯ ನಮ್ಗಾಗಿ ಹೊರಗಡೆ ಎದುರು ನೋಡ್ತಾ ಇರ್ತಾರೆ. ಈ ವಿಷಯ ಹೇಳೋಣ ಅತ್ತೆ? ಹೇಳ್ದೆ ಇದ್ರೆ ಹೇಗೆ ಮತ್ತೆ? ಆದ್ರೆ ಹೇಳಿದರೆ ಅವರೇನೋ ಟೆನ್ಷನ್ ಮಾಡ್ಕೋತಾರೆ. ಮೇಲಾಗಿ ಕ್ಯಾಟ್ರಿಂಗ್ ಅವರ ಹತ್ರ ಇಂದ ದುಡ್ಡು ಕೂಡ ತಗೊಂಡಿದ್ದಿಲ್ವಲ್ಲ ಅಂತ ಇಬ್ಬರು ಸೇರಿ ಎಷ್ಟೋ ದುಃಖ ಪಡ್ತಾರೆ. ಒಂದು ಕೆಲಸ ಮಾಡೋಣ ಅತ್ತೆ, ಅಡ್ಗೆನ ಮಾರೋಣ. ಅಡ್ಗೆನ ಮಾರದ? ಯಾರ್ಗೆ ಮಾರ್ತೀಯೇ? ಇದು ಮದುವೆ ಅಡುಗೆ. ಬಿರಿಯಾನಿ, ಕೂರ್ಮಾ, ಗುಲಾಬ್ ಜಾಮೂನ್, ಪಾಯಸ, ಇನ್ನು ತುಂಬಾ ಇದೆ. ಅದನ್ನ ಎಲ್ಲಿ ಮಾರ್ತೀಯಾ? ಹೇಗೆ ಮಾರ್ತೀಯಾ? ಇಷ್ಟಕ್ಕೂ ಯಾರಿಗೆ ಮಾರೋಣ ಅಂತಿದ್ಯಾ? ಪ್ರತಿಯೊಂದಕ್ಕೂ ಗಾಬರಿ ಆದ್ರೆ ಹೇಗೆ ಅತ್ತೆ? ನಮ್ಮ ಊರಿನಲ್ಲಿ ಈ ದಿನ ಮಾರ್ಕೆಟ್ ಡೇ ಅಲ್ವಾ, ಅಲ್ಲಿಗೆ ತಗೊಂಡು ಹೋಗಿ ಮದುವೆ ಅಡುಗೆ ಅಂತ ಹೇಳಿ ಇಲ್ಲ ಬೋರ್ಡ್ ಇಟ್ಟು ಈ ಅಡುಗೆನ ಮಾರೋಣ. ಮಾತಾಡಿಕೊಂಡ ದುಡ್ಡು ಬರ್ದೇ ಇದ್ರು ಎಷ್ಟೋ ಸ್ವಲ್ಪ ದುಡ್ಡಂತೂ ಬರುತ್ತಲ್ಲ. ಅಯ್ಯೋ, ಮಾರ್ಕೆಟ್ಗೆ ಮದುವೆ ಅಡುಗೆ ಜೊತೆ ಹೋಗೋದೇನೆ ಜನ ಏನ್ ಅಂದ್ಕೋತಾರೆ? ಜನ ಏನಾದ್ರೂ ಅಂದ್ಕೊಂಡ್ರಿ ಏನತ್ತೆ? ನಮ್ಮ ಕಷ್ಟ ವೃಥ ಆಗ್ಬಾರ್ದು. ನಾವು ಇಟ್ಟ ಬಂಡವಾಳವೆಲ್ಲ ಇದಲ್ಲೇ ಇದೆ. ಈ ವಿಷಯ ನೀವು ಮರ್ತೋಗ್ಬಿಡಿ. ನಿಜಾನೇ ಸೊಸೆ, ಸರಿ ಹೊರತು ಹೇಗೆ ತಗೊಂಡು ಹೋಗೋಣ? ನಮ್ಮ ಕ್ಯಾಟ್ರಿಂಗ್ ವ್ಯಾನ್ ಇದೆ ಅಲ್ಲ ಅತ್ತೆ, ಅವರನ್ನ ಮಾವಯ್ಯನ ಕರೆಸಿ ನಿಜ ಹೇಳಿ. ಅವರು ಕೂಡ ಅರ್ಥ ಮಾಡ್ಕೋತಾರೆ, ಆಲೋಚಿಸ್ತಾರೆ. ನಾವು ಹೇಳಿದ ಹಾಗೆ ಮದುವೆ ಅಡುಗೆನ ಮಾರ್ಕೆಟ್ ಹತ್ರಕ್ಕೆ ತಗೊಂಡು ಹೋಗ್ತಾರೆ. ಸರಿಯಮ್ಮ ಸೊಸೆ, ನಿಜ ಅನ್ನೋದು ಈಗಲ್ದಿದ್ರು ಇನ್ನೊಂದು ಗಂಟೆ ನಂತರವಾದ್ರೂ ತಿಳಿಯುತ್ತಲ್ಲ. ಅಲ್ಲಿಯವರೆಗೂ ಹೇಳದೆ ಇರೋದೇನಕ್ಕೆ ಹೇಳು? ಇಬ್ಬರನ್ನು ಕರೆಸಿ ನಡೆದ ದಾರುಣದ ಬಗ್ಗೆ ಹೇಳೋಣ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಡೆ ವ್ಯಾನ್ ಹತ್ರ ರಮೇಶ್ ಪ್ರಸಾದ್ ಟೈಮ್ ನೋಡ್ಕೊಂಡು ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಅಪ್ಪ, ಈ ಅತ್ತೆ ಸೊಸೆಯರು ನಮ್ಮನ್ನ ಇನ್ನೂ ಕರಿತಾ ಇಲ್ಲ. ನಿಜಕ್ಕೂ ಮನೇಲಿ ಏನ್ ಮಾಡ್ತಾ ಇರೋ ಹಾಗಿದೆ. ಒಂದ್ಸಲ ಒಳಗಡೆ ಹೋಗಿ ಬಾಪ. ಎಲ್ಲಿಗೆ ಹೋಗ್ಬೇಕು ಮಗನೇ? ಕರೆಯದೆ ಹೋದ್ರೆ ನಿಮ್ಮಮ್ಮ ಅರಚ್ತಾಳೆ ಅಂತ ಗೊತ್ತಲ್ಲ. ಈ ದಿನ ಆ ದಾಮೋದರ್ ಕೈಯಲ್ಲಿ ನಮ್ ಕೆಲ್ಸ ಆದ ಹಾಗೆ. ಮೊದ್ಲೇ ಬಹಳ ಕೋಪದಿಂದ ಇರ್ತಾನೆ, ದುಡ್ಡು ಕೊಡುವಾಗ ಎಷ್ಟು ಸತಾಯಿಸ್ತಾನೋ ಏನೋ ಎಂದು ಪ್ರಸಾದ್ ದುಃಖದಿಂದ ಅನ್ನುತ್ತಾ ಇರುವಾಗ ಶಾರದಾ ಹೊರಗೆ ಬರುತ್ತಾಳೆ. ತಂದೆ ಮಗ ನೋಡುತ್ತಾರೆ, ದಿಗಿಲು ಕಾಣಿಸುತ್ತೆ. ಇಬ್ಬರು ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ನೀವಿಬ್ರು ಇಲ್ಲಿ ಬನ್ನಿ. ಇಬ್ಬರು ಶಾರದಾಳ ಹತ್ರ ಬರ್ತಾರೆ. ಅಡಿಗೆ ರೆಡಿ ಆಯ್ತಾ ಶಾರದಾ? ಅಡಿಗೆ ರೆಡಿ ಆಗಿದೆ, ಆದ್ರೆ ಮದುವೆ ನಡೀತಾ ಇಲ್ಲಂತೆ. ಮದುವೆ ನಿಂತ ಹೋಯ್ತಂತೆ ಎಂದು ಶಾರದಾ ಸಾವಿನ ವಿಷಯ ಮೆಲ್ಲಗೆ ಹೇಳುವಾಗ ಹೇಳಿದರೆ ಪ್ರಸಾದ್ ರಮೇಶ್ ಇಬ್ಬರು ಆಶ್ಚರ್ಯ ಹೋಗ್ತಾರೆ. ಒಬ್ಬರ ಮುಖನೊಬ್ರು ನೋಡ್ಕೋತಾರೆ. ಒಂದು ಗಂಟೆ ಕೆಳಗೆ ನಮ್ಮ ಅತ್ತೆ ಸೊಸೆಯರ ಪರಿಸ್ಥಿತಿ ಹೀಗೆ ಇತ್ತು. ದಾಮೋದರ್ ಅವರು ಫೋನ್ ಮಾಡಿದ್ರು, ಮದುವೆ ನಿಂತ ಹೋಯ್ತು, ನಮಗೆ ಅಡಿಗೆ ಬೇಡ ಏನು ಬೇಡ ಅಂತ ಹೇಳಿ ಮತ್ತೊಂದು ಮಾತು ಆಡದೆ, ನಮಗೆ ಮಾತಾಡುವ ಅವಕಾಶ ಕೊಡದೆ ಫೋನ್ ಇಟ್ಬಿಟ್ರು. ಎಷ್ಟು ಸಲ ಮಾಡಿದ್ರು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲಪ್ಪ. ಮದುವೆ ನಿಂತ ಹೋಗೋದಂದ್ರೇನಮ್ಮ? ದಾಮೋದರ್ ಅವರು ಫೋನ್ ಮಾಡಿ ಮದುವೆ ನಿಂತ ಹೋಯ್ತು, ಅಡಿಗೆ ತಗೊಂಡ್ಬನ್ನಿ ಅಂತ ಹೇಳಿದ್ರಪ್ಪ. ಏನ್ ಮಾತಾಡ್ಬೇಕೋ ಅರ್ಥವಾಗ್ಲಿಲ್ಲ.
ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ದುಃಖದಿಂದ ತಲೆ ಹಿಡ್ಕೊತಾನೆ. ಅಯ್ಯೋ ದೇವ್ರೆ, ಎಷ್ಟು ದೊಡ್ಡ ನಷ್ಟ ಏನೋ ನಮಗೆ. ಮತ್ತೆ ನಾವು ಮಾಡುವ ಮದುವೆ ಅಡಿಗೆ ಪರಿಸ್ಥಿತಿ ಏನೋ, ನಮಗೆ ಬರಬೇಕಾದ ದುಡ್ಡಿನ ವಿಷಯವೇನೋ. ಮಾಡಿದ ಅಡಿಗೆಗಳು ಮನೆಯೊಳಗಿದೆ, ಬರಬೇಕಾದ ದುಡ್ಡು ದಾಮೋದರ್ ಅವರ ಜೇಬಲ್ಲಿದೆ ಎಂದು ಶಾರದಾ ಹೇಳುತ್ತಾ ಇರುವಾಗ ಅನಾಮಿಕಾ ಹೊರಗೆ ಬರುತ್ತಾಳೆ. ಅತ್ತೆ, ಇನ್ನು ಮಾವಯ್ಯನಿಗೆ ಅವರಿಗೆ ವಿಷಯ ಹೇಳಿಲ್ವಾ? ಹೇಳ್ದ ಕಣೆ, ಮಾಡಿದ ಅಡಿಗೆ ಬಗ್ಗೆ, ನಡೆದ ನಷ್ಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ತೆಗೆದುಕೊಂಡ ನಿರ್ಣಯದ ಬಗ್ಗೆ ಹೇಳಿಲ್ವಾ ಅತ್ತೆ? ಏನ್ ನಿರ್ಣಯ ತಗೊಂಡಿದ್ದೀರಮ್ಮ? ಈ ಅಡಿಗೆ ಹಾಳಾಗುವ ಮೊದಲೇ ಮಾರೋಣ ಅಂದ್ಕೊಂಡಿದ್ದೀನಿ ಮಾವಯ್ಯ. ಅಡಿಗೆನ ಮಾರದ? ಎಲ್ಲಿ ಮಾರ್ತೀರಾ? ಯಾರಿಗೆ ಮಾರ್ತೀರಾ? ಮಾರ್ಕೆಟ್ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರ, ಜನಗಳು ಹೆಚ್ಚಾಗಿರುವ ಜಾಗದಲ್ಲಿ. ಇದು ಒಳ್ಳೆ ಆಲೋಚನೆ ಶಾರದಾ, ಆದ್ರೆ ಇದು ಮದುವೆಗಾಗಿ ಮಾಡಿದ ಅಡಿಗೆ ಅಲ್ವಾ ಅಮ್ಮ? ಇದನ್ನ ಯಾರು ಕೊಂಡ್ಕೋತಾರೆ? ಹೋಟೆಲ್ ಸ್ಟೈಲ್ ಮದುವೆ ಬಿರಿಯಾನಿ ಅನ್ಬೇಕು. ಮೇಲಾಗಿ ಕಡಿಮೆ ರೇಟ್ ಕೂಡ ಇಡಬೇಕು. ನಮಗೆ ಬಂಡವಾಳವಾದ್ರೂ ಬರುತ್ತಲ್ಲ ರೀ. ಸರಿ ಅನಾಮಿಕಾ, ನಿನ್ನಿಷ್ಟ ಎಂದು ನಾಲ್ವರು ಮಾತನಾಡಿಕೊಂಡು ಮದುವೆ ಅಡಿಗೆಯನ್ನು ಅವರ ಕ್ಯಾಟರಿಂಗ್ ವ್ಯಾನ್ ನಲ್ಲಿ ತೆಗೆದುಕೊಂಡು ಜನ ಹೆಚ್ಚಾಗಿ ತಿರುಗುವ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿ ಒಂದು ಕಡೆ ಘಮಘಮ ಅನ್ನುವ ಮದುವೆ ಅಡಿಗೆಯನ್ನು ಮಾರಲಿಕ್ಕೆ ಇಡುತ್ತಾರೆ. ಮದುವೆ ಸ್ಪೆಷಲ್ ಬಿರಿಯಾನಿ 60 ರೂಪಾಯಿ, ಮದುವೆ ಸ್ವೀಟ್ಗಳು 30 ರೂಪಾಯಿ, ಪಾಯಸ 20 ರೂಪಾಯಿ ಎಂದು ಅನಾಮಿಕಾ ಒಂದು ಬೋರ್ಡ್ ಬರೆದಿಡುತ್ತಾಳೆ. ಈಗ ಈ ಬೋರ್ಡ್ ಏನಕ್ಕೆ? ಕೆಲವು ಜನಕ್ಕಾಗಿ ಅತ್ತೆ, ಅವರು ನಾವು ಎಷ್ಟು ಹೇಳಿದ್ರು ಕೇಳಲ್ಲ. ಹೀಗೆ ಬೋರ್ಡ್ ಇದ್ರೆ ಓದ್ಕೊಂಡು ಬರ್ತಾರೆ, ಇಲ್ಲ ಅಂದ್ರೆ ನಾವು ಹೇಳೋದೇನು ಕೇಳಿಸ್ಕೊಳ್ಳಲ್ಲ. ಸರಿಯಮ್ಮ ಸೊಸೆ, ಬರ್ಬೇಕಪ್ಪ ಬರ್ಬೇಕು. ಮದುವೆ ಸ್ಪೆಷಲ್ ಅಡಿಗೆಗಳು, ಕಡಿಮೆ ರೇಟಿಗೆ ಮದುವೆ ಊಟ, ಹೊಟ್ಟೆ ತುಂಬಾ ತಿನ್ನಿ ಎಂದು ಶಾರದಾ ಅರಚಲಿಕ್ಕೆ ಶುರು ಮಾಡುತ್ತಾಳೆ. ಜನ ಮೊದಲು ಆಶ್ಚರ್ಯದಿಂದ ನೋಡುತ್ತಾರೆ, ಆದರೆ ಅವರ ಅಡಿಗೆಯ ವಾಸನೆಗೆ ಅಲ್ಲಿರುವವರೆಲ್ಲರೂ ಆಕರ್ಷಿತರಾಗುತ್ತಾರೆ. ಏನಿದು, ಮದುವೆ ಅಡಿಗೆನಾ? ಹೌದು ಅಣ್ಣಯ್ಯನವರೇ, ಫ್ರೆಶ್ ಆಗಿ ಮಾಡಿದ್ದೀವಿ. ಈಗಲೇ ಮಾಡಿದ ಬಿರಿಯಾನಿ ತಗೊಂಡು ತಿನ್ನಿ, ಚೆನ್ನಾಗಿರುತ್ತೆ. ರುಚಿಯಾಗಿರುತ್ತಾ ಎಂದು ಪ್ರಕಾಶ್ ಆಸೆಯಿಂದ ಕೇಳುತ್ತಾನೆ. ಆಗಲೇ 2-3 ಅಲ್ಲಿಗೆ ಬರುತ್ತಾರೆ. ತಕ್ಷಣ ಅನಾಮಿಕಾ ಚಮತ್ಕಾರದಿಂದ, ರುಚಿಯಾಗಿಲ್ದಿದ್ರೆ ದುಡ್ಡು ಕೊಡ್ಬೇಡಿ ಅಣ್ಣಯ್ಯ ಎಂದು ಹೇಳುತ್ತಾಳೆ. ಜನ ನಗುತ್ತಾರೆ. ಪ್ರಕಾಶ್ ಕೊಂಡ್ಕೊತಾನೆ. ಸರಿಯಮ್ಮ, 2 ಪ್ಯಾಕೆಟ್ ಕೊಡು. ತಗೊಳ್ಳಿ ಅಣ್ಣಯ್ಯ, ಒಂದು ಮಜ್ಜಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಎಂದು ಹೇಳಿ ಕೊಡುತ್ತಾಳೆ ಅನಾಮಿಕಾ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಜನ ಗುಂಪು ಗುಂಪಾಗಿ ಬರುತ್ತಾರೆ. ಬಿರಿಯಾನಿ, ಕೂರ್ಮಾ, ಸ್ವೀಟ್ಗಳು ವೇಗವಾಗಿ ಮಾರಾಟವಾಗುತ್ತೆ. ಶಾರದಂಗೆ ಎಲ್ಲೆಲ್ಲದ ಆನಂದವಾಗುತ್ತದೆ. ಸೊಸೆ, ನೋಡ್ತಾ ಇದೀಯಾ ನಮ್ಮ ಅಡುಗೆಗೆ ಎಷ್ಟು ಡಿಮ್ಯಾಂಡ್ ಇದೆಯೋ? ಅತ್ತೆ, ನಾವು ಮದುವೆಗೆ ಮಾತ್ರವೇ ಅಲ್ಲ, ಹೀಗೆ ದಿನವೂ ಮಾರಬಹುದು. ಅಪ್ಪ, ಇದು ನಿಜವಾಗಿ ನಮಗೆ ಒಂದು ಹೊಸ ಬಿಸ್ನೆಸ್ ಐಡಿಯಾ ಆಗುತ್ತೇನೋ ಅಪ್ಪ. ನಿಜಾನೇ ಮಗನೇ, ಈ ಅತ್ತೆ ಸೊಸೆಯರ ಅಡುಗೆ ಮಾಡಿದ್ರೆ ನಮ್ಮ ಕ್ಯಾಟರಿಂಗ್ ಕಂಪನಿ ಧೂಳೆಬ್ಸುತ್ತಲ್ವಾ? ಎಲ್ಲ ಮದುವೆಲೂ ನಮ್ಮ ಅಡುಗೆನೇ ಇರುತ್ತೆ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ಕಡೆಯಿಂದ ಕಾರಲ್ಲಿ ಹೋಗ್ತಾ ಇರುವ ದಾಮೋದರ್ ಅತ್ತೆ ಸೊಸೆಯರು ಮಾರ್ತಾ ಇರುವ ಮದುವೆ ಅಡುಗೆಯನ್ನು ನೋಡಿ ಕೋಪದಿಂದ ಅವ್ರ ಹತ್ರಕ್ಕೆ ಬರ್ತಾನೆ. ಏನಮ್ಮ, ನನ್ನ ಮದುವೆ ಅಡುಗೆನ ನೀವು ಮಾರ್ತಾ ಇದ್ದೀರಾ? ನಿಮ್ ಮದುವೆ ಅಡುಗೆನಾ? ನೀವು ಮದುವೆ ನಿಂತೋಯ್ತು ಅಂತ ಅಡುಗೆ ತಗೊಂಡ್ಬರ್ಬೇಡಿ ಅಂತ ಹೇಳಿದ್ರಂತಲ್ಲ ರೀ. ಮೇಲಾಗಿ ದುಡ್ಡು ಕೂಡ ಕೊಟ್ಟಿಲ್ಲ. ಇದು ನಿಮ್ದು ಹೇಗಾಗುತ್ತೆ? ಇದೆಲ್ಲ ನಮ್ಮ ಶ್ರಮ, ನಮ್ಮ ಖರ್ಚು. ಅದನ್ನ ವೃತಾಗಿ ಕಳ್ಕೊಳ್ಳೋದೇನು ಅಂತ ಹೀಗೆ ಮಾರ್ಕೋತಾ ಇದ್ದೀವಿ. ಮೇಲಾಗಿ ಒಂದು ಫೋನ್ ಮಾಡಿ ಕೈ ತೊಳ್ಕೊಂಡ್ರಿ, ನಾವೇನಾಗ್ಬೇಕು? ಅಯ್ಯೋ, ಮದುವೆ ರದ್ದಾಯ್ತು. ನನಗೂ ದುಃಖನೇ ಆಗ್ತಾ ಇದೆ. ದುಃಖ ನಿಮಗೆ ಇಲ್ಲ, ನಮ್ಮ ಬಂಡವಾಳ ಕೂಡ ಇದ್ರಲ್ಲೇ ಇದೆ. ಸರಿ ಸರಿ, ನೀವು ಮಾರ್ಕೊಳ್ಳಿ, ಆದ್ರೆ ನಂಗೆ 2 ಬಿರಿಯಾನಿ ಪ್ಯಾಕೆಟ್ ಕೊಡಿ. ದುಡ್ಡು ಕಟ್ಟಿ ಅಣ್ಣಯ್ಯನವ್ರೇ. ಸರಿ, ಮದುವೆ ನಿಂತ ಹೋದ್ರು ಮದುವೆ ಅಡಿಗೆ ಮಾತ್ರ ಮಿಸ್ ಆಗ್ಬಾರ್ದಲ್ಲ ಎಂದು ಹೇಳಿ ದುಡ್ಡು ಕೊಡುತ್ತಾನೆ ದಾಮೋದರ್. ಅನಾಮಿಕಾ ಬಿರಿಯಾನಿ ಪ್ಯಾಕೆಟ್ ಕೊಡ್ತಾಳೆ. ಹಾಗೆ ಆ ದಿನ ಸಾಯಂಕಾಲದವರೆಗೂ ಎಲ್ಲ ಅಡುಗೆಗಳು ಮಾರಾಟವಾಗುತ್ತೆ. ಅಮ್ಮ ಸೊಸೆ, ನಿನಗೆ ಬಂದ ಆಲೋಚನೆಯಿಂದ ಈ ದಿನವೂ ನಮಗೆ ಬರಬೇಕಾದ ದೊಡ್ಡ ನಷ್ಟ ತಪ್ತಮ್ಮ. ನಷ್ಟ ಅಲ್ಲ ರೀ, ಇದು ನಮಗೆ ಹೊಸ ದಾರಿ ತೋರಿಸಿದೆ. ಇನ್ನು ಮೇಲಿಂದ ಮದುವೆ ಅಡಿಗೆ ನಿಂತ ಹೋದ್ರು ನಮ್ಮ ಮಾರಾಟ ನಿಲ್ಲಲ್ಲ ಅತ್ತೆ. ಅತ್ತೆ ಸೊಸೆಯರ ಮದುವೆ ಅಡಿಗೆ ಸ್ಟಾಲ್ ಅಂತ ಒಂದು ಹೆಸರಿಡೋಣಪ್ಪ. ಹ್ಯಾಪಿಯಾಗಿ ಇಡ್ಬೋದು ಮಗನೇ. ಹಾಗೆ ಒಂದು ಮದುವೆಗಾಗಿ ಮಾಡಿದ ಮದುವೆ ಅಡಿಗೆಯನ್ನು ಮದುವೆ ನಿಂತು ಹೋಯಿತು ಎಂದು ಅತ್ತೆ ಸೊಸೆಯರು ದುಃಖ ಪಡದೆ ಜಾಣ್ಮೆಯಿಂದ ಅದನ್ನು ಮಾರುತ್ತಾರೆ. ಮದುವೆ ಅಡಿಗೆ ಎಂದು ಜೀವನ ಹೊಸದಾಗಿ ಶುರುವಾಗುತ್ತೆ. ಸಮಯ ರಾತ್ರಿ 11 ದಾಟಿರುತ್ತದೆ. ವಾರಗಿತ್ತಿಯರು ಅನಾಮಿಕಾ ಭಾವನ ಸೇರಿ ಪಾನಿಪುರಿ ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಅಕ್ಕ, ನನ್ಗೇನಕ್ಕೋ ಮೀನಾ ಹೇಳಿದ ವಿಷಯದ ಬಗ್ಗೆ ಆಲೋಚಿಸಿದರೆ ಒಳ್ಳೇದು ಅನ್ನಿಸ್ತಾ ಇದೆ. ಅವಳೊಬ್ಳು ಹುಚ್ಚಿ ಬಿಡು, ಬಾಯಿಗೆ ಬಂದ ಮಾತನ್ನೇ ಅಂತಾಳೆ.
ಆದ್ರೂ ಪಾನಿಪುರಿ ಅಂದ್ರೆ ಹಸಿಮೆಣಸಿನಕಾಯಿ ನೀರು, ಬೇಯಿಸಿದ ಬಟಾಣಿ, ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ ಸಮೋಸಗಳು, ಕಟ್ ಮಾಡಿದ ಈರುಳ್ಳಿ, ಹೀಗೆ ಅಲ್ವಾ ಇರೋದು? ನೀನು ಹೇಳೋದು ನಿಜನೇ ಅಕ್ಕ. ಆದ್ರೆ ನಮ್ಮ ಹತ್ರ ಪಾನಿಪುರಿ ತಿನ್ನೋದಕ್ಕೆ ಬಂದವರು ಏನಂತ ಇದ್ದಾರೋ ಕೇಳಿದ್ಯಲ್ಲ? ಕೇಳ್ತಾ ಇದ್ದೀನಿ ತಂಗಿ. ಮೊದಲೇ ಇದು ಬೇಸಿಗೆ, ನಾವು 4 ಗಂಟೆಗೆ ಪಾನಿಪುರಿ ಗಾಡಿ ಇಡ್ತಾ ಇದ್ದೀವಿ. ಮೇಲಿಂದ ಸೂರ್ಯನ ಬಿಸಿ ತಾಗ್ತಾ ಇದ್ರೆ ನೀವೇನೋ ಹಸಿಮೆಣಸಿನ ಖಾರ ಕೊಡ್ತಾ ಇದ್ದೀರಾ? ಇದು ಕರೆಕ್ಟ್ ಅಲ್ಲ. ಏನಾದ್ರೂ ತಣ್ಣಗಿರೋ ಹಾಗೆ ಕೊಡ್ಬೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಮೀನಾ ಹೇಳಿದಾಗೆ ಸ್ಪೈಟ್ ಪಾನಿಪುರಿ ಮಾಡೋಣ ಅಕ್ಕ. ಮೀನಾ ಹೇಳಿದ ಆ ಸಿಲ್ಲಿ ಮಾತಿನ ಬಗ್ಗೆ ನೀನಿನ್ನೂ ಆಲೋಚಿಸ್ತಾ ಇದೀಯಾ? ಹೌದು ಅಕ್ಕ, ನನಗೇನಕ್ಕೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸರಿ ಅಮ್ಮ ತಂಗಿ, ನೀನ್ ಹೇಳಿದ ಹಾಗೆ ಸ್ಪ್ರೈಟ್ ಪಾನಿಪುರಿನ ಟ್ರೈ ಮಾಡೋಣ, ಓಕೆನಾ ಎಂದು ಅನಾಮಿಕಾ ಹೇಳುತ್ತಲೇ ಭಾವನಾ ಸಂತೋಷ ಪಡುತ್ತಾಳೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪ್ರಸಾದ್ ಟಿವಿ ನೋಡುತ್ತಾ ಇರುವಾಗ ಮಗಳು ಮಾಲತಿ ಅಲ್ಲಿಗೆ ಬರ್ತಾಳೆ. ಅಪ್ಪ, ಟೈಮು 11 ದಾಟಿದೆ. ಹೋಗಿ ಮಲ್ಕೋ ತಾಯಿ. ಈ ವೇಳೆಯವರೆಗೂ ಯಾಕೆ ಎಚ್ಚರವಾಗಿದೆಯಾ? ನಮಗೆ ಅಳಿಯನ ಹತ್ರ ಮಾತು ಬರುತ್ತೆ, ಹೋಗಿ ಮಲ್ಕೋ. ನೀನಿಲ್ಲದೆ, ಅಮ್ಮ ಇಲ್ಲದೆ ನಾನು ಹೇಗೆ ಮಲ್ಕೋಬೇಕು ಅಪ್ಪ? ನೀನು ಹುಟ್ಟಿ ಬೆಳೆದ ಮನೇಲಿ ನಿನಗೆ ನಮ್ಮ ಭಯ? ಹೋಗಿ ಮಲ್ಕೋ. ಹೀಗೆ ನಿದ್ದೆ ಬರುತ್ತಲೇ ನಾನು ಹಾಗೆ ಬರ್ತೀನಿ. ಮತ್ತೆ ಅಮ್ಮ ಯಾವಾಗ ಬರ್ತಾಳೆಪ್ಪ? ನಿಮ್ಮ ಅಮ್ಮ ಕೂಡ ಹಾಗೆ ತಾಯಿ, ನಿದ್ದೆ ಬರ್ತಾ ಇದೆ ಅನ್ಸೋ ಹಾಗೆ ಬಂದ್ಬಿಡ್ತಾಳೆ. ಹೋಗಿ ಮಲ್ಕೋ, ಇಲ್ಲ ಅಂದ್ರೆ ಅಳೆಯಂಗೆ ಫೋನ್ ಮಾಡಿ ಮಾತಾಡ್ಕೋ. ಹೋಗು ತಾಯಿ. ಅಪ್ಪ, ಮನೆಯಲ್ಲಿ ನೀನು ಟಿವಿ ನೋಡ್ತಾ ಮನೆ ಹೊರಗೆ ಅಮ್ಮ ನಡೆಯುತ್ತಾ ನಿಮ್ಮ ಸೊಸೆಂದ್ರಿಗಾಗಿ ಎದುರು ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾದ ನಂತರ ಕೂಡ ನೀನ್ ಯಾಕಮ್ಮ ತಾಯಿ ನಮ್ ಜೊತೆ ನೀನು ನೋಡೋದು? ನಮ್ಮ ಸೊಸೆಂದ್ರ ಬಂದ ಮೇಲೆ ನಮಗೆ ನಿದ್ದೆ ಬರುತ್ತೆ. ಅವರು ಬರುವವರೆಗೂ ಇನ್ನು ಟಿವಿ ನಿಲ್ಲೋದಿಲ್ಲ, ಅಲ್ಲಿ ನಿಮ್ಮ ಅಮ್ಮನ ನಡಿಗೆ ನಿಲ್ಲೋದಿಲ್ಲ. ನೀನ್ ಹೋಗಮ್ಮ, ಹೋಗಿ ಮಲ್ಕೋ. ಅದೆಲ್ಲಪ್ಪ, ನಿಮ್ಮ ಮನೆ ಸೊಸೆಂದ್ರಿಗಾಗಿ ನೀವಿಬ್ಬರು ಹೀಗೆ ಮಾಡೋದು ನನಗೆ ಹಿಡಿಸ್ತಾ ಇಲ್ಲ. ನಮ್ಮತ್ತೆ ಮನೇಲಿ ನನಗಾಗಿ ನಮ್ಮತ್ತೆ ಯಾವಾಗಲೂ ಹೀಗೆ ಎದುರು ನೋಡಿಲ್ಲ, ನನ್ನನ್ನು ಪ್ರೇಮದಿಂದಲೇ ನೋಡಿಲ್ಲ, ಕನಿಷ್ಠ ಒಂದು ಪ್ರೇಮದಿಂದ ಮಾತು ಕೂಡ ಆಡಲ್ಲ. ನಿಮ್ಮ ಅತ್ತೆ ಮನೆ ವಿಷಯ ನನಗೇನಕ್ಕಮ್ಮ ತಾಯಿ, ಇದು ನಮ್ಮನೆ ವಿಷಯ. ಹೋಗಿ ಮಲ್ಕೊಮ್ಮ. ಮಾಲತಿ ಹೋಗಿ ಮಲಗದೆ ಮನೆಯ ಹೊರಗೆ ತಿರುಗುತ್ತಾ ಇರುವ ತಾಯಿ ಶಾರದಾಳ ಹತ್ರಕ್ಕೆ ಆವೇಶದಿಂದ ಬರ್ತಾಳೆ. ಅಮ್ಮ, ನಿನ್ನ ಸೊಸೆಂದ್ರಿಗಾಗಿ ನೀನು ಇಷ್ಟೆಲ್ಲ ಎದುರು ನೋಡೋದು ನನಗಂತೂ ಹಿಡಿಸ್ತಾ ಇಲ್ಲ. ಅವರು ಸೊಸೆಯರಲ್ಲಮ್ಮ ತಾಯಿ, ವಾರಗಿತ್ತಿಯರು. ಅನಾಮಿಕಾ, ಭಾವನಾ ಇಬ್ಬರು ನಮಗೆ 2 ಕಣ್ಣು, ಈ ಮನೆಗೆ ದೀಪಗಳು. ಅವರು ಮಾಡ್ತಾ ಇರುವ ಪಾನಿಪುರ ವ್ಯಾಪಾರದಿಂದಲೇ ನಾವು ಇಷ್ಟು ಸಂತೋಷವಾಗಿದ್ದೀವಿ. ಆದ್ರೂ ನೀನು 2-3 ದಿನ ಇದ್ದು ಹೋಗಬೇಕು ಅಂತ ಹೇಳುವ ತವ್ರ ಮನೆ ಅತಿಥಿ ಮಾಲತಿ. ಹೋಗಿ ಮಲ್ಕೋ. ಸರಿ ಬಿಡಿ, ನೀವಿಬ್ರು ಎಲ್ಲಿಲ್ಲದ ಸೊಸೆಂದ್ರು ನಿಮ್ಗೆ ಇರೋ ಹಾಗೆ ಮಾಡ್ತಾ ಇದ್ದೀರಾ. ಆದ್ರೂ ನನಗೇನಕ್ಕೆ ಬಿಡು. ನೀನು ಅಪ್ಪ ಬಾರ್ದೇ ಇದ್ರೆ ನಾನು ಮಲ್ಕೊಳಲ್ವಾ? ಹೋಗಿ ಮಲ್ಕೋತೀನಿ. ಅಮ್ಮ, ನಾನು ಏನಕ್ಕೆ ಬಂದಿದ್ದೀನೋ ಅಂತ ನಿಮ್ಗೆ ಗೊತ್ತಲ್ಲ. ನಾಳೆ ಅತ್ತಿಗೆಯಂದ್ರಿಗೆ ನಿಜ ಹೇಳಿ ಎಂದು ಮಾಲತಿ ಆವೇಶದಿಂದ ಹೊರಟು ಹೋಗುತ್ತಾಳೆ. ಮನೆಯಲ್ಲಿ ಪ್ರಸಾದ್ ಹೊರಗೆ, ಶಾರದಾ ವಾರಗಿತ್ತಿಯರಿಗಾಗಿ ಎದುರು ನೋಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅನಾಮಿಕಾ, ಭಾವನ ಸೇರಿ ಪಾನಿಪುರಿ ಗಾಡಿಯನ್ನ ತಳ್ಳಿಕೊಳ್ಳುತ್ತಾ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಅಕ್ಕ, ನನ್ಗೇನಕ್ಕೋ ನಮ್ಮ ನಾದಿನಿ ಮಾಲತಿ ಮನೆಗೆ ಬಂದಿದ್ದಾಳೆ ಅನ್ನಿಸ್ತಾ ಇದೆ. ಬರ್ಲಿ ಬಿಡು ತಂಗಿ, ನಾವು ಕೊಡಬೇಕಾದ 3 ಲಕ್ಷದ ಬಗ್ಗೆ ಕೇಳ್ತಾಳೆ. ಮತ್ತಷ್ಟು ಸಮಯ ಬೇಕೋ ಅಂತ ಕೇಳೋಣ ತಂಗಿ. ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರೆ ಮತ್ತೊಂದು ತಿಂಗಳು ಟೈಮ್ ಕೊಡ್ತಾಳೆ ಅಕ್ಕ. ಆದ್ರೆ ಆ ತಿಂಗಳಲ್ಲಿ 3 ಲಕ್ಷ ಹೇಗೆ ಸಂಪಾದಿಸ್ತೀವಿ? ಇನ್ ಹೇಗೆ ತಾಯಿ? ನಮಗಿರುವ ಏಕೈಕ ಜೀವನಾಧಾರ ಇದೆ. ಮೀನಾ ಹೇಳಿದ ಸ್ಪ್ರೈಟ್ ಪಾನಿಪುರಿ ಮಾರೋದನ್ನ ಶುರು ಮಾಡೋಣ ಎಂದು ಮಾತನಾಡಿಕೊಳ್ಳುತ್ತಾ ಅನಾಮಿಕಾ, ಭಾವನಾ ಮನೆಗೆ ಬರುತ್ತಾರೆ. ಶಾರದಾ ಗಾಡಿಯನ್ನು ನೋಡುತ್ತಾಳೆ. ಪಾನಿಪುರಿ ಎಲ್ಲ ಮಾರಾಟವಾಗಿಲ್ಲ, ಅರ್ಧಕ್ಕೆ ಅರ್ಧ ಹಾಗೆ ಇರುತ್ತದೆ. ದುಃಖವಾಗುತ್ತದೆ. ಆದ್ರೂ ತನ್ನ ದುಃಖವನ್ನು ಸೊಸೆಯಂದ್ರಿಗೆ ಕಾಣಿಸಲಿಕ್ಕೆ ಬಿಡಲಿಲ್ಲ. ಆದರೆ ಸೊಸೆಯರು ಅರ್ಥ ಮಾಡಿಕೊಂಡು ಮುಖ ನೋಡ್ಕೋತಾರೆ. ಸೊಸೆಯಂದ್ರೆ, ಹೋಗಿ ಊಟ ಮಾಡಿ, ನಾನು ಈ ಸಾಮಾನನ್ನ ಮನೆಯೊಳಗಿಡ್ತೀನಿ. ಅದೆಲ್ಲ ಅತ್ತೆ, ಈ ದಿನ ಕೂಡ ಇಲ್ಲಿ ನೋಡಿ ಸೊಸೆಯಂದ್ರೆ, ಮೊದಲು ಹೋಗಿ ನೀವು ಊಟ ಮಾಡಿ ಮಲ್ಕೊಳ್ಳಿ. ಏನಾದ್ರೂ ಇದ್ರೆ ಬೆಳಗ್ಗೆ ಮಾತಾಡೋಣ. ಹೋಗಿ ಬಾ ಅಕ್ಕ, ಅತ್ತೆ ಹೋಗು ಅಂತ ಹೇಳ್ತಾ ಇದ್ದಾರಲ್ಲ, ನಾವು ಹೋಗಿ ಉಂಡ್ಬಿಟ್ಟು ಮಲ್ಗೋಣ ಎಂದು ಭಾವನೆ ಹೇಳುತ್ತಲೇ ಅನಾಮಿಕಾ ಮತ್ತೊಂದು ಮಾತು ಆಡಲಿಲ್ಲ. ಇಬ್ಬರು ಒಳಗಡೆಗೆ ಹೋಗುತ್ತಾರೆ. ಪ್ಲೇಟ್ ಅಲ್ಲಿ ಅನ್ನ ಹಾಕಿ ಸಿದ್ಧವಾಗಿರುವ ಮಾವ ನಗುತ್ತಾ ಕಾಣಿಸುತ್ತಾರೆ. ಅಯ್ಯೋ ಮಾವಯ್ಯ, ನೀವೇನಕ್ಕೆ ಮಾಡ್ತಾ ಇದ್ದೀರಾ? ನಾವು ಹಾಕೊಂಡು ತಿಂತಾ ಇದ್ವಲ್ಲ. ಏನಾಗಲ್ಲ ತಾಯಿ, ಇಲ್ಲಿ ತಂದೆನೂ ನಾನೇ, ಮಾವಯ್ಯನೂ ನಾನೇ. ಯಾವಾಗಲೂ ನಾನು ಯಾವ ಪ್ರೇಮವನ್ನು ಹಂಚಬೇಕು ನನಗೆ ಗೊತ್ತು ಹೊರತು ಸೊಸೆ ಅಂದ್ರೆ ಕೂತ್ಕೊಂಡು ತಿನ್ನಿ. ನಾನು ಇನ್ನು ಹೋಗಿ ನಿಮ್ಮ ಅತ್ತೆಗೆ ಸಾಮಾನು ಜೋಡಿಸೋದ್ರಲ್ಲಿ ಸಹಾಯ ಮಾಡ್ತೀನಿ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ, ಭಾವನಾ ಊಟ ಮಾಡ್ತಾ ಇರ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಶಾರದಾ ಪ್ರಸಾದರು ಜಗಲಿ ಮೇಲೆ ಕೂತ್ಕೊಂಡು ಮಾತನಾಡುತ್ತಾ ಇರುವಾಗ ಅನಾಮಿಕಾ, ಭಾವನಾ ಬರುತ್ತಾರೆ. ಅತ್ತೆ, ಮಾಲತಿ ಬಂದಿದ್ದಾಳೆ ಸೊಸೆ ಅಂದ್ರೆ ದುಡ್ಡಿನ ಬಗ್ಗೆ ಕೇಳ್ತಾ ಇದ್ದಾಳೆ. ಏನ್ ಹೇಳ್ತೀರಾ? ಪಾನಿಪುರಿ ಮಾರುತ್ತಾ ಪ್ರತಿ ತಿಂಗಳು ಬಡ್ಡಿ ಕಟ್ಕೊಂಡ್ ಬರ್ತಾ ಇದೀವಲ್ಲ ಅತ್ತೆ, ಇನ್ನು ಕಟ್ಟೋದಕ್ಕೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳೋಣ.
ಸರಿ ಸೊಸೆಂದ್ರೆ, ಏನೋ ಒಂದು ರೀತಿಯಿಂದ ಮಾತಾಡಿ ಸಮಯ ತಕೊಂಡ್ರು ನಾವು ಹೇಗೆ ಕಟ್ತೀವಿ ಹೇಳಿ? ಮೊದಲೇ ನಮ್ಮ ಪಾನಿಪುರಿ ವ್ಯಾಪಾರ ಕೂಡ ಸರಿಯಾಗಿ ಸಾಗ್ತಾ ಇಲ್ವಲ್ಲ. ಅತ್ತೆ, ನಾನು ತಂಗಿ ತುಂಬಾ ಆಲೋಚಿಸಿ ಸ್ಪ್ರೈಟ್ ಪಾನಿಪುರಿ ಮಾರ್ತೀವಿ. ದುಡ್ಡು ಚೆನ್ನಾಗಿ ಬರುತ್ತೆ. ನಮ್ಮ ಹತ್ರ ಪಾನಿಪುರಿ ತಿನ್ನುವವರು ಏನಾದ್ರೂ ವೆರೈಟಿಯಾಗಿ ಮಾಡು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ತಂಗಿ ತುಂಬಾ ಆಲೋಚಿಸಿ ಸ್ಪ್ರೈಟ್ ಪಾನಿಪುರಿ ಮಾರ್ತೀವಿ ಎಂದು ಹೇಳುತ್ತಾ ಇರುವಾಗ ಮಾಲತಿ ಅವರ ಹತ್ರಕ್ಕೆ ಬರ್ತಾಳೆ. ಅನಾಮಿಕ ಭಾವನ ನೋಡುತ್ತಾರೆ. ಚೆನ್ನಾಗಿದೀಯ ಮಾಲತಿ? ನಮ್ಮ ಹತ್ರ ಸಾಲವಾಗಿ ತೆಗೆದುಕೊಂಡು 3 ಲಕ್ಷ ಕೊಟ್ರೆ ಇನ್ನೂ ಚೆನ್ನಾಗಿರ್ತೀನಿ ಅತ್ಗೆ. ಆ ಕೆಲಸದ ಮೇಲೆ ಇದ್ದೀವಿ ಮಾಲತಿ, ಆದ್ರೆ ಈ ಮಧ್ಯ ಪಾನಿಪುರಿ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಎಂದು ಹೇಳುತ್ತಾಳೆ. ಮಾಲತಿ ವ್ಯಂಗ್ಯವಾಗಿ, ಮೆತ್ತಗೆ ಇರುವ ಚಪ್ಪಲಿ ಹಾಕಿ ಆಗ ಚೆನ್ನಾಗಿ ನಡೆಯುತ್ತೆ ಎಂದು ವ್ಯಂಗ್ಯವಾಗಿ ಅನ್ನುತ್ತಾಳೆ. ಅನಾಮಿಕ ಭಾವನ ಮುಖ ನೋಡ್ಕೋತಾರೆ. ಏನತ್ಗೆ, ಪಾನಿಪುರಿ ವ್ಯಾಪಾರ ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ 3 ಲಕ್ಷ ರೂಪಾಯಿ ಕೊಡದೆ ತಪ್ಪಿಸ್ಕೋಬೇಕು ಅಂತ ನೀವು ನೋಡ್ತಾ ಇದ್ದೀರಾ? ಅಯ್ಯೋ ಅದೇನಿಲ್ಲ ಮಾಲತಿ, ಅಂತ ಮಾತನ್ಬೇಡ. 1 ತಿಂಗಳು ಸಮಯ ಕೊಡು, ನಿನ್ನ ದುಡ್ಡನ್ನ ನಿಂಗೆ ತಿರುಗಿ ಕೊಡ್ತೀವಿ. ಹೌದು ಮಾಲತಿ, 1 ತಿಂಗಳ ಗಡುವು ಕೊಡು. ನಮ್ಮ ಪರಿಸ್ಥಿತಿ ಏನೋ ನಿಂಗೆ ಗೊತ್ತಿಲ್ಲದ್ದೇನಲ್ವಲ್ಲ. ನಿಮ್ಮ ಅಣ್ಣಂದಿರಿಬ್ಬರು ವ್ಯಾಪಾರ ಮಾಡ್ತೀವಿ ಅಂತ ನಿನ್ನ ಹತ್ರ ದುಡ್ಡು ತಗೊಂಡು ಹೊರಟು ಹೋಗಿದ್ದಾರೆ. ನಾವು ಮಾತ್ರ ನಮಗೆ ಸಂಬಂಧವಿಲ್ಲ ಅಂತ ತಪ್ಪಿಸ್ಕೊಂಡಿಲ್ವಲ್ಲ. ನಿನ್ನ ದುಡ್ಡು ನಿಂಗೆ ಕೊಡ್ತೀವಿ ಅಂತ ಇದೀವಿ. ಗಡವಗಳು ಯಾವಾಗ ಫೋನ್ ಮಾಡಿದ್ರು ಈಗ ಬರ್ತೀನಿ, ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಅವರು ಬರೋದೂ ಇಲ್ಲ, ದುಡ್ಡು ಕೊಡೋದೂ ಇಲ್ಲ. ಅಣ್ಣಂದಿರನ್ನು ಹಾಗೆ ಬೈಬೇಡ ತಾಯಿ. ಅತ್ತಿಗೆ ಅಂದ್ರು ದುಡ್ಡು ಕೊಡ್ತೀನಿ ಅಂದಿದ್ದಾರಲ್ಲ, 1 ತಿಂಗಳು ಗಡುವು ಕೊಡು. ಸರಿ ಅತ್ತಿಗೆ ಅಂದ್ರೆ, ನಿಮ್ಗಾಗಿ 1 ತಿಂಗಳು ಸಮಯ ಕೊಡ್ತೀನಿ. ಈಗಂತೂ ನನ್ಗೇನಾದ್ರೂ ವೆರೈಟಿಯಾಗಿ ಕೊಡಿ ಎಂದು ಹೇಳಿ ಮಾಲತಿ ಒಳಗಡೆಗೆ ಹೋಗುತ್ತಾಳೆ. ಭಾವನಾ, ನೀನು ಹೋಗಿ 1 ಸ್ಪ್ರೈಟ್ ತಗೊಂಬಾ. ನಾವು ಮಾಲತಿಗೆ ಸ್ಪ್ರೈಟ್ ಪಾನಿಪುರಿ ಮಾಡಿ ಕೊಡೋಣ. ತಿಂದು ಹೇಗಿರುತ್ತೋ ಹೇಳ್ತಾಳೆ. ಸರಿ ಅಕ್ಕ, ಈಗ್ಲೇ ತಗೊಂಡ್ಬರ್ತೀನಿ ಎಂದು ಭಾವನಾ ಶಾಪ್ಗೆ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಶಾರದಾ ಪ್ರಸಾದರು ವ್ಯಾಪಾರ ಮಾಡಬೇಕು ಎಂದು ಹೋದ ತಮ್ಮ ಮಕ್ಕಳ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ವಾರಗಿತ್ತಿಯರು ಸೇರಿ ಸ್ಪ್ರೈಟ್ ಪಾನಿಪುರಿ ತಗೊಂಡು ಬರ್ತಾರೆ. ಪಾನಿಪುರಿಯಲ್ಲಿ ಸ್ಪ್ರೈಟ್ ಹಾಕಿ ಕೊಡುತ್ತಾರೆ. ಮಾಲತಿ ಸಂತೋಷದಿಂದ ತಿನ್ನುತ್ತಾಳೆ. ತುಂಬಾ ಚೆನ್ನಾಗಿ ಹಿಡಿಸುತ್ತದೆ ಮಾಲತಿಗೆ. 1ರ ನಂತರ 1 ಎಂದು 30 ಪಾನಿಪುರಿ ತಿನ್ನುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ಭಾವನಾ ಸಂತೋಷ ಪಡುತ್ತಾರೆ. ಅಕ್ಕ, ಪ್ರತಿಯೊಬ್ಬರು ಹೀಗೆ 30-40 ಪಾನಿಪುರಿ ತಿಂದ್ರೆ ಸಾಕು, ನಾವು ಅಂದುಕೊಂಡ ದುಡ್ಡು ಬರುತ್ತೆ. ಹೌದು ತಂಗಿ, ನಿಜ ಹೇಳ್ತಾ ಇದ್ದೇನೆ ಅತ್ತಿಗೆ ಅಂದ್ರೆ, ಸ್ಪ್ರೈಟ್ ಪಾನಿಪುರಿ ತುಂಬಾ ಚೆನ್ನಾಗಿ ಹಿಡಿಸಿದೆ. ನಿಮಗೆಲ್ಲ ಒಳ್ಳೇದೇ ಆಗತ್ತೆ, ಹೋಗಿ ಎಂದು ಹೇಳುತ್ತಾಳೆ ಮಾಲತಿ. ಇನ್ನು ಅನಾಮಿಕ ಭಾವನ ಸೇರಿ ಆ ದಿನ ಸಾಯಂಕಾಲ ಸ್ಪ್ರೈಟ್ ಪಾನಿಪುರಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಪಾನಿಪುರಿ ಅಭಿಮಾನಿಗಳಿಗೆ ಶುಭವಾರ್ತೆ. ಬೇಸಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇನ್ನು ಮೇಲಿಂದ ಸ್ಪ್ರೈಟ್ ಪಾನಿಪುರಿ ಮಾರ್ತಾ ಇದ್ದೀವಿ. ಬನ್ನಿ ಸ್ವಾಮಿ ಬನ್ನಿ, 20ಕ್ಕೆ 10 ಸ್ಪ್ರೈಟ್ ಪಾನಿಪುರಿಗಳು ಎಂದು ಗಟ್ಟಿಯಾಗಿ ಅರಚುತ್ತಾ ಇರುತ್ತಾಳೆ. ದಾರಿಯಲ್ಲಿ ಹೋಗ್ತಾ ಇರುವವರು ಪಾನಿಪುರಿ ಅಭಿಮಾನಿಗಳು ಭಾವನ ಹೇಳಿದ್ದನ್ನ ಕೇಳಿ ಸ್ಪ್ರೈಟ್ ಪಾನಿಪುರಿ ಅಂತೆ ಇದೇನೋ ಖಚಿತವಾಗಿ ತಿನ್ಬೇಕು ಅಂದುಕೊಳ್ಳುತ್ತಾ ವಾರಗಿತ್ತಿಯರ ಸ್ಪ್ರೈಟ್ ಪಾನಿಪುರಿ ಗಾಡಿ ಹತ್ರಕ್ಕೆ ಬರ್ತಾಳೆ. ಚಕಚಕ ಮಾರಾಟವಾಗ್ತಾ ಇರುತ್ತದೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮೀನಾ ಹೇಳಿದ ಹಾಗೆ ಮಾಡಿದ ವಾರಗಿತ್ತಿಯರಿಗೆ ಸ್ಪ್ರೈಟ್ ಪಾನಿಪುರಿಯಿಂದ ಅದೃಷ್ಟ ಕಲೆತು ಬರುತ್ತದೆ. ಅಂದುಕೊಂಡ ಹಾಗೆ ಮಾಲತಿ ದುಡ್ಡು ತಿರುಗಿ ಕೊಡುತ್ತಾರೆ. ಒಂದು ದಿನ ಮಾಸಿದ ಹರಿದ ಬಟ್ಟೆಯಿಂದ ರಮೇಶ್ ವಿನೋದರು ಮನೆಗೆ ಬರುತ್ತಾರೆ. ಅವರ ಅವತಾರವನ್ನು ನೋಡಿ ಶಾರದಾ ಪ್ರಸಾದ್, ಅನಾಮಿಕಾ ಭಾವನಾ ಎಷ್ಟೋ ದುಃಖದಿಂದ ಅಳುತ್ತಾರೆ. ಆಗ ರಮೇಶ್ ಕೂಡ ದುಃಖ ಪಡುತ್ತಾ, ಅಮ್ಮ ಅಪ್ಪ ನಮ್ಮನ್ನು ಕ್ಷಮಿಸಿಬಿಡಿ. ಗಾಳಿಯಲ್ಲಿ ಮಹಲ್ ಕಟ್ಟಬೇಕು ಅಂತ ಪಟ್ಟಣಕ್ಕೆ ಹೋದ್ವಿ, ಆದ್ರೆ ಅದು ಕಬ್ಬಿಣದ ಸಂಕೋಲೆ ಅಂತ ಅಲ್ಲಿಗೆ ಹೋದ ಮೇಲೆ ತಿಳಿಯಿತು. ಹೌದಪ್ಪ, ಕ್ಷಮಿಸು ಅಂತ ನಮ್ಮನ್ನು ಕೇಳಬೇಡಪ್ಪ. ಶಾರೀರಿಕವಾಗಿ ನೀವು ಇಲ್ದೇ ಇದ್ರು ಮಾನಸಿಕವಾಗಿ ನೀವು ಇದ್ದೀರಿ ಅನ್ನುವ ಧೈರ್ಯವನ್ನ ಸೊಸೆಯರು ಕೊಟ್ಟಿದ್ದಾರೆ. ಹೋಗಿ ಅವರನ್ನ ಕೇಳಿ, ಹೋಗಿ. ಕಣ್ಣೀರಿನಿಂದ ರಮೇಶ್ ಅನಾಮಿಕಳ ಹತ್ರಕ್ಕೆ ಬರ್ತಾನೆ. ವಿನೋದ್ ಭಾವನಳ ಹತ್ರಕ್ಕೆ ಹೋಗುತ್ತಾನೆ. ಅವರನ್ನು ಕ್ಷಮಿಸು ಎಂದು ಕೇಳುತ್ತಾರೆ ಇವರಿಬ್ಬರು. ವಾರಗಿತ್ತಿಯರು ಅವರಿಬ್ಬರನ್ನು ಕ್ಷಮಿಸುತ್ತಾರೆ. ಇನ್ನು ಮೇಲಾದ್ರೂ ಚೆನ್ನಾಗಿ ಸೊಸೇಂದ್ರ ಜೊತೆ ಕಲೆತು ಬೆರೆತು ಇರಿ, ಸ್ಪ್ರೈಟ್ ಪಾನಿಪುರಿ ವ್ಯಾಪಾರ ಮಾಡ್ಕೊಳ್ಳಿ ಎಂದು ಶಾರದೆ ಹೇಳುತ್ತಾಳೆ. ಇನ್ನು ಆಗಿನಿಂದ ಅಣ್ಣ ತಮ್ಮಂದಿರು ವಾರಗಿತ್ತಿಯರು ಸೇರಿ ಕಲೆತು ಬೆರೆತು ಸ್ಪ್ರೈಟ್ ಪಾನಿಪುರಿಯನ್ನು ಮಾರಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.